ಹಾನಗಲ್ಲಿನ ಒಂದು ಇತಿಹಾಸದಲ್ಲಿ ಇದು ನಿಶ್ಚಿತವಾಗಿಯೂ ಏನು ಅಂದ್ರೆ ಒಂದು ಅದ್ವಿತೀಯವಾಗಿರ್ತಕ್ಕಂಥ ಪ್ರಸಂಗ. ಬಹಳ ದಿನಗಳಿಂದ ಇವತ್ತು ಆ ಸದ್ಗುರು ಅನುಗ್ರಹದಿಂದ ಪೂರ್ಣ ಆಯಿತು. ಇಲ್ಲಿ ಮಹಾರಾಜರೇ ಬರಬೇಕು, ರಾಮದೇವರೇ ಬರಬೇಕು ಅಂತ ತಿಳ್ಕೊಂಡು ಯಾವ ಗಂಗಮಾಳಮ್ಮ ಕರುಗುತ್ತದೆ ಅನ್ನೋರಿಗೆ ನಮಗೆ ಕೊಟ್ಟು 30 ವರ್ಷದ ಹಿಂದೆ ಇವತ್ತು ಆವತ್ತಿನ ಅವರು ಮನಸ್ಸಿನ ಸಂಕಲ್ಪ ಏನದ ಇವತ್ತು ಪೂರ್ಣ ಆಯಿತು. ನಿಶ್ಚಿತವಾಗಿಯೂ ಅವರು ಸಹಿತ ಆಕಾಶದ ಸ್ವರ್ಗದಿಂದ ಅವರು ಇದಕ್ಕೆ ಪುಷ್ಪವನ್ನು ಹಾಕ್ತಾ ಇದ್ದಾರೆ ಅಂತ ಅನಿಸ್ತದೆ. ಅವರು ಹೆಬ್ಬಳ್ಳಿಯಲ್ಲಿಯೇ ದೇಹ ಬಿಟ್ಟರು. ಇದು ಅವರು ಎಷ್ಟೊಂದು ಭಾಗ್ಯದ. ಇವತ್ತು ಆ ಸ್ಥಾನದಲ್ಲಿ ಸಾಕ್ಷಾತ್ ಸದ್ಗುರುಗಳು ದತ್ತ ಮಹಾರಾಜನ ಸಾನ್ನಿಧ್ಯದಲ್ಲಿ ಈ ಸದ್ಗುರುಗಳ ಒಂದು ಅಧಿಷ್ಠಾನ ಪ್ರಾಪ್ತವಾಗಿರುವುದು ಹಾನಗಲ್ಲಿನ ಎಲ್ಲ ಸದ್ಭಕ್ತರಷ್ಟೇ ಅಲ್ಲದೆ ಸಮಸ್ತ ಕರ್ನಾಟಕ, ಮಹಾರಾಷ್ಟ್ರ ಎಲ್ಲೆಲ್ಲಿ ಮಹಾರಾಜರ ಭಕ್ತರಿದ್ದಾರೋ, ಎಲ್ಲೆಲ್ಲಿ ಮಹಾರಾಜರ ಒಂದು ಶಿಷ್ಯರಿದ್ದಾರೋ ಅವ್ರಿಗೆಲ್ಲರಿಗೂ ಇವತ್ತು ನಿಜವಾಗಿಯೂ ಬಹಳ ದೊಡ್ಡ ಹಬ್ಬ ಅಥವಾ ದೊಡ್ಡ ಭಾಗ್ಯದ ದಿವಸ ಅಂತ ಕೊಟ್ಟು ನಾವೆಲ್ಲರೂ ಈಗ ಒಳಗೆ ಕೂತವರೆಲ್ಲರೂ ದರ್ಶನ ಮಾಡಿ ಇವೆಲ್ಲರೂ ಅಲ್ಲಿ ಮಠಕ್ಕೆ ನಡೀಬೇಕು. ಪೂರ್ಣಾಹುತಿ ಆದ ಕೂಡಲೇ ಸಭಾ ಕಾರ್ಯಕ್ರಮ ಆಗ್ತದೆ ಮತ್ತು ಮುಂದೆ ಪ್ರಸಾದ ಇದೆ, ಅದನ್ನೆಲ್ಲರೂ ಸ್ವೀಕಾರ ಮಾಡಬೇಕು. ನೀವೆಲ್ಲರೂ ದಯವಿಟ್ಟು ಎಲ್ಲಿ ಕೂತಲ್ಲಿಂದ ನಮಸ್ಕಾರ ಮಾಡಿ ಅಲ್ಲಿ ಹೊರಗೆ ಹೋಗಿ ಪ್ರಸಾದ ತಗೊಂಡು ಶಂಕರ ಮಠಕ್ಕೆ ನಡಿಬೇಕು. ಆಮೇಲೆ ಹೊರಗಿನವರು ಬಂದು ದರ್ಶನ ಮಾಡ್ಕೊಂಡು ಹೋಗಿದ್ದಾರೆ.